ಬಾಳೆ ತೋಟಕ್ಕೆ ಅದ್ರ 20 ಎಕರೆಗೂ ನೀರಾವರಿ ಯಾವ ತರ ಮಾಡ್ಕೊಂಡಿದ್ದೀರಾ ನೀವು? ನೀರಾವರಿ ನಾನು ಬಂದು ಒಂದು ಡ್ರಿಪ್ ಮೇಯ್ನು ಡ್ರಿಪ್ ಲೈನ್ ಹಾಕ್ಸಿದ್ದೀನಿ, ಒಂದು ಲ್ಯಾಟ್ರಲ್ ಹಾಕ್ಸಿದ್ದೀನಿ, ಒಂದು ಬಟನ್ ಸಿಸ್ಟಮ್ ಹಾಕಿದ್ದೀನಿ. 20 mm ಒಂದು 16 mm ಒಂದು. ಬೇಸಿಗೆಯಲ್ಲಿ ಸಾಕಾಗಲ್ಲ ಅಂತ ನೀರಿಗೆ ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಅರ್ಧ ಎಕರೆಯಲ್ಲಿ ಕೃಷಿ ಹೊಂಡ ಮಾಡಿದ್ದೀನಿ. ಸೊ ಆದ್ಮೇಲೆ 2 ಬೋರ್ವೆಲ್ ಇದೆ. ಆಮೇಲೆ ಮಳೆ ನೀರನ್ನು ಅದರಲ್ಲಿ ಹಾರ್ವೆಸ್ಟ್ ಮಾಡಿಸ್ತೀನಿ. ವಾಟರ್ ಇದು ಎಲ್ಲ ಇದೆ, ತೋಟದಲ್ಲಿ ಬಿದ್ದಿದ್ದೆಲ್ಲ ಇದಕ್ಕೆ ಹೋಗುತ್ತೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ, ಅದೇ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಸೊ ಅದನ್ನು ಮಾಡಿದ್ದೀನಿ. ಆಮೇಲೆ ಇಲ್ಲೇ ಆದಷ್ಟು ಹಿಂಗೋ ತರ ಮಾಡಿದ್ದೀರಿ. ಈ ಕಾಲುವೆ ಹೊಡೆದು ಇದ್ರಲ್ಲಿ ಇದಾಕಿರೋದ್ರಿಂದ, ಮಲ್ಚಿಂಗ್ ಹಾಕಿರೋದು, ಬಾಳೆ ಕಸ ಹಾಕಿರೋದ್ರಿಂದ ಅಲ್ಲೇ ಬಿದ್ದಿದ್ದು ಅಲ್ಲೇ ಹೀರ್ಕೊಳ್ಳುತ್ತೆ. ಮಿಕ್ಕಿದೆಲ್ಲ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಈ ಬಾಳೆ ಸಸಿನ ಎಲ್ಲಿಂದ ತಗೊಂಡ್ಬಂದ್ರಿ ನೀವು? ಬಾಳೆ ಸಸಿ ಬಂದು ನಮ್ಮಲ್ಲೇ ಸಿಗುತ್ತೆ. ಇಲ್ಲಿ ಸೊಣಪನಟ್ಟಿ ಮಾಸ್ತಿ ರೋಡ್ ಅಲ್ಲಿ ಸೊಣಪನಟ್ಟಿ ಅಂತ ಬರುತ್ತೆ, ಸಂತೆಹಳ್ಳಿ ಕ್ರಾಸ್ ಹತ್ರ ಭರತ್ ಅಂತ ಅವ್ರದ್ದು ನರ್ಸರಿ ಇದೆ. ಅವ್ರ ಹತ್ರನೇ ತಗೊಂಡ್ಬಂದಿದ್ದು. ಒಳ್ಳೆ ಗಿಡ ಕೊಟ್ಟಿದ್ದಾರೆ. ಅವ್ರ ಹತ್ರ ಬಿದ್ರು ಮತ್ತೆ ಬಾಳೆ ಸಿಗುತ್ತೆ. ಅವ್ರ ಹತ್ರ ತಗೊಂಬಂದೆ. ಅಡಿಕೆ ಬಂದು ನಾನು ಶಿವಮೊಗ್ಗ ಇಂದ ತಗೊಂಬಂದೆ. ಶಿವಮೊಗ್ಗ ಹತ್ರ ಅಜ್ಜಂಪುರ ಅಂತ, ಅಲ್ಲಿಂದ ತಗೊಂಬಂದೆ. ತೆಂಗು ಬಂದು ಕೆ.ಆರ್. ಪೇಟೆಯಲ್ಲಿ ಕಿಕ್ಕೇರಿ ಅಂತ, ಅಲ್ಲಿ ಒಂದೇಗೌಡ ಅಂತ ಗೌಡ್ರು ಅಂತ ಇದಾರೆ, ಅವ್ರದ್ದು ತೋಟದಲ್ಲಿ ತೆಂಗು ತಗೊಂಬಂದೆ. ತೆಂಗು ಬಂದು ನಮ್ದು ಇದು ತಿಪ್ಟೂರ್ ಟಾಲ್ ನಟಿ 6 ವರ್ಷಕ್ಕೆ 5 ರಿಂದ 6 ವರ್ಷ ಆಗುತ್ತೆ. ಇದು ಅಷ್ಟೇ, ಅಡಿಕೆನು ಒಂದು 5 ವರ್ಷ, 5 ರಿಂದ 6 ವರ್ಷ ಆಗುತ್ತೆ ಫುಲ್ ಕ್ರಾಪ್ ಬರೋ ಅಷ್ಟೊತ್ತಿಗೆ. ಈಗ 1 ವರ್ಷ ಆಗಿದೆ ಇದಕ್ಕೆ ಅಷ್ಟೇ, 1 ವರ್ಷ ಆಗಿದೆ. ಸೊ ಬಾಳೆ ಈಗ 1 ಒಂದೂವರೆ ವರ್ಷ ಆಯ್ತು. ಎಲ್ಲಕ್ಕೂ 1.5 ವರ್ಷ. ಒಂದು ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಗಿದೆ ಬಾಳೆಗೆ. 1 ಕ್ರಾಪ್ ಆಗಿದೆ, ಸೆಕೆಂಡ್ ಕ್ರಾಪ್ ಕಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಂಟೆನೆನ್ಸ್ ಎಲ್ಲ ಯಾವ ತರ ಮಾಡ್ತೀರಾ? ಇದಕ್ಕೆ ಇಷ್ಟುಗೂನು 20 ಎಕರೆಗೆ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಇದೆ. ನೀವ್ ಯಾವ ರೀತಿ ಮಾಡ್ತಾ ಇದ್ದೀರಾ? ಎಲ್ಲ ನಂದು ಅದಕ್ಕೆ ಮಷಿನರಿ ಎಲ್ಲ ಟ್ರ್ಯಾಕ್ಟರ್ ಚಿಕ್ಕದೊಂದು ಇದೆ ನನ್ನ ಹತ್ರ, 24 HP ಇದು. ಅದ್ರಲ್ಲೇ ನಾನು ಮೇಂಟೈನ್ ಮಾಡ್ತೀನಿ. ಹೇಗೆ ಅಂದ್ರೆ ಔಷಧಿ ಹೊಡೆಯೋದ್ರಿಂದ ಹಿಡಿದು ಒಳಗಡೆ ಉಳುಮೆ ಮಾಡೋದು ಅಷ್ಟೇ. ಕಳೆ ಗಿಡಗಳ ಪಕ್ಕದಲ್ಲಿ ಕಳೆ ಇರೋದನ್ನ ನಾನು ತೆಗಿಸ್ತೀನಿ ಅಷ್ಟೇ. ಒಂದ್ಸಲ ತೆಗ್ಸಿದ್ದೆ. ಬಿಟ್ರೆ ಈ ಗಿಡ ಬೆಳೆದಿರೋದ್ರಿಂದ, ನೆರಳು ಜಾಸ್ತಿ ಇರೋದ್ರಿಂದ ಕಳೆನೆ ಬರಲ್ಲ, ಇನ್ನ ಬರೋದಿಲ್ಲ. ಸೊ ಆಮೇಲೆ ಇನ್ ನೆಕ್ಸ್ಟ್ ಮಳೆಗಾಲಕ್ಕೆ ಈ ಬಾಳೆಯನ್ನ ಮಲ್ಚ್ ಮಾಡ್ಬಿಟ್ರೆ ಸೊ ಬರೋದೇ ಇಲ್ಲ, ಕಳೆಗೆ ಅವಕಾಶನೇ ಇರೋದಿಲ್ಲ. ಸೊ ಆತರ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಮಳೆಗಾಲಕ್ಕೆ ಈಗ ಸೆಕೆಂಡ್ ಕ್ರಾಪ್ ಆಗುತ್ತೆ, ಅಷ್ಟೊತ್ತಿಗೆ ಇನ್ನೊಂದು ಕ್ರಾಪ್ ಬರುತ್ತೆ, ಥರ್ಡ್ ಕ್ರಾಪ್ ಆಗುತ್ತೆ, ಇದೆಲ್ಲ ಕವರ್ ಆಗುತ್ತೆ. ಫಸ್ಟ್ ಕ್ರಾಪ್ಗೆ ನೋಡಿ ಇಷ್ಟು ಬಿದ್ದಿದೆ, ಇದು ತೋರಿಸಿ, ಅದು ಇಷ್ಟು ಬಿದ್ದಿದೆ ಫಸ್ಟ್ ಕ್ರಾಪ್ಗೆ. ಸೆಕೆಂಡ್ ಕ್ರಾಪ್ಗೆ 2 ಬರುತ್ತೆ. ಒಂದೊಂದು ಗಿಡನ ಕಟ್ ಮಾಡಿರೋದು. ಈಗ 2 ಗಿಡ ಅಂದ್ರೆ ಇಲ್ಲೊಂದು ಹಾಸ್ಬಿಟ್ರೆ ನಮ್ಗೆ ಫುಲ್ ಮಲ್ಚಿಂಗ್ ಆಗುತ್ತೆ. ಅಂದ್ರೆ ಪೇಪರ್ ಹಾಕೋ ಅವಶ್ಯಕತೆ ಇರಲ್ಲ. ಅದೇ, ಅದ್ರ ಮೇಲೆ ನಾವು ಈಗ ಬಯೋಡೈಜೆಸ್ಟರ್ ಅದನ್ನೇನ ಸ್ಪ್ರೇ ಮಾಡ್ಬಿಟ್ರೆ ಮಳೆಗಾಲದಲ್ಲಿ ಸೊ ಅದು ಗೊಬ್ಬರ ಆಗ್ಬಿಡುತ್ತೆ ಅಂತ ಇದಿದೆ. ಅದನ್ನೇ ಮಾಡೋಣ ಅಂತಿದ್ದೀನಿ. ಇಲ್ಲಾಂದ್ರೆ ಇದ್ರ ಮೇಲೆ ಒಂದ್ಸಲ ಮಲ್ಚರ್ ಅಂತ ಬರುತ್ತೆ, ರೋಟಾವೇಟರ್ ಟೈಪ್, ಅದನ್ನ ಹೊಡೆದ್ಬಿಟ್ರೆ ಫುಲ್ ಪುಡಿ ಮಾಡ್ಬಿಡುತ್ತೆ. ಸೊ ಅದ್ರಲ್ಲೇ ಮಲ್ಚ್ ಆಗುತ್ತೆ. ಸೊ ಅದು ನೆಕ್ಸ್ಟ್ ಮಳೆಗಾಲಕ್ಕೆ ಅದು ಪ್ರಿಪರೇಷನ್ ಇರುತ್ತೆ. ಈಗ ಸದ್ಯಕ್ಕೆ ಇಷ್ಟೇ, ಮಲ್ಚ್ ಮಾಡೋದು ಅಷ್ಟೇ, ಎಲೆನ ಅಲ್ಲೇ ಹಾಕ್ತಿವಿ. ನೀವು ಇದ್ರಲ್ಲಿ ಬಾಳೆ ತೋಟದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಆದಾಯ? ಇದ್ರಲ್ಲಿ ಇವಾಗ ನೋಡಿ, ನಾನು ಈ 2 ವರ್ಷಕ್ಕೆ 1 ವರ್ಷ ಒಂದೇ ಬೆಳೆದಿದ್ದು, 2 ವರ್ಷಕ್ಕೆ ನೆಕ್ಸ್ಟ್ ಇನ್ನೊಂದು 4 ಬಿಟ್ಕೊಂಡಿದ್ದೀನಿ. ಸೊ ಹಂಗಾಗಿ 8 kg ಅಂದ್ರೂ ಒಂದು 5 ಗಿಡ ಅನ್ಕೊಳ್ಳಿ, 5 ಗಿಡ ಅಂದ್ರೂ 5 ರಿಂದ 6 ಗಿಡ ಅನ್ಕೊಳ್ಳಿ. 6ಗೆ 8 kg ಅಂದ್ರೂ 540, ಇಲ್ಲ ಅಂದ್ರೆ 6 ಗಿಡ ಅಂದ್ರೆ 48 kg, 50 kg ಅನ್ಕೊಳ್ಳಿ. 50 ಇನ್ನೊಂದು ಅವರೇಜ್ ರೇಟ್ ಬಂದು 40 ರೂಪಾಯಿ ಸಿಕ್ಕಿದ್ರು, ಸೊ 50 kg ಇಂಟು 40 ರೂಪಾಯಿ ಅಂದ್ರೆ ನಮ್ಗೆ ಏನಿಲ್ಲ ಅಂದ್ರೂ 4 20 2,000 ರೂಪಾಯಿ ಆಯ್ತು ಒಂದ್ ಗಿಡದಿಂದ 2 ವರ್ಷಕ್ಕೆ. ಸೊ ನಂದು ಈಗ ಎಲ್ಲ ಸೇರಿ ಒಂದು 8,000 ಗಿಡ ಬಿದ್ದಿದೆ. 8,000ದಲ್ಲಿ 6,000 ಗಿಡ ಇಟ್ಕೊಳ್ಳಿ, 2,000 ಗಿಡ ತೆಗೀರಿ. ಸೊ 6,000 ಅಂದ್ರೆ 6,000 ಇಂಟು 2,000 ಎಷ್ಟಾಯ್ತು? 6,000 1,20,00,000 ಆಯ್ತು ಲೆಕ್ಕ. ಓಕೆನಾ? 1,20,00,000 ಆಯ್ತು. 80 ಲಕ್ಷ ಬರ್ಲಿ ಸಾಕು, ನಾನು ಹಾಕಿರೋ ಬಂಡವಾಳ ಬರುತ್ತೆ. ಟೋಟಲ್ ಆಗಿ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ. ಸೊ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ, ಮಳೆ ಬಂದು ಹೋಗುತ್ತೋ ಏನಾಗುತ್ತೋ ಇನ್ ಗೊತ್ತಿಲ್ಲ. ಸೊ ಅದೇ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ
ಇಷ್ಟು ಆದಾಯ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ 80 ಲಕ್ಷ ಇನ್ವೆಸ್ಟ್ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ಜಮೀನಲ್ಲಿ. ಓಕೆ, 20 ಎಕರೆಯಲ್ಲಿ ಎಲ್ಲ ಸೇರಿ. 20 ಎಕರೆಯಲ್ಲೂ ಸೇರಿ. ಓಕೆ. ಸೊ ಇದು ನನ್ನ ಕ್ಯಾಲ್ಕುಲೇಷನ್. ಸೊ ಅಷ್ಟೊತ್ತಿಗೆ ನೆಕ್ಸ್ಟ್ 2 ವರ್ಷ ಆಗಿರುತ್ತೆ ಇದಕ್ಕೆ. ಹ್ಮ್. ಇನ್ನೊಂದ್ 3 ವರ್ಷ ಕಾಪಾಡ್ಕೊಂಡ್ರೆ ಇದು ಬರುತ್ತೆ. ಓಕೆ. 2 ವರ್ಷ ಆದ್ಮೇಲೆ ಇದನ್ನ ತೆಗ್ದಿದ್ದೀನಿ. ಇದು ದೊಡ್ಡದಾದ್ಮೇಲೆ ಸ್ವಲ್ಪ ನೆಕ್ಸ್ಟ್ ಇಯರ್ ಇಂಥ ಟೈಮ್ಗೆ ಬಾಳೆ ಗಿಡ ತೆಗ್ಸಿರ್ತೀನಿ. ತೆಂಗಿನ ಗಿಡದಲ್ಲಿ ಮಾತ್ರ ಇಟ್ಟಿರ್ತೀನಿ. ತೆಂಗಿನ ಗಿಡ ಲೈನ್ ಅಲ್ಲಿ ಮಾತ್ರ ಒಂದೊಂದು ಗುಂಪು ಬಾಳೆ ಇಡೋಣ ಅಂತ ಇಟ್ಕೊಂಡಿದ್ದೀನಿ. ನೋಡೋಣ ಇದ್ರ ಮೇಲೆ ಇದು ಯಾವ ತರ ಬೆಳೆಯುತ್ತೆ, ಏನಾದ್ರೂ ಇದಕ್ಕೆ ಎಫೆಕ್ಟ್ ಆಗುತ್ತಾ, ಇನ್ನು ಸಜೆಷನ್ಸ್ ಕೇಳ್ಕೊಂಡು ಗೊತ್ತಿರೋರ್ನ ಆಮೇಲೆ ನೋಡ್ಕೊಂಡು ತೆಗಿತೀನಿ ಬಾಳೆ ಗಿಡನ. ಸೊ ಇಲ್ಲ ಒಂದೊಂದೇ ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತಾ ಅನ್ನೋಂಗಿದ್ರೆ ಕೇಳಿಸ್ಬಿಟ್ಟು ಮತ್ತೆ ಒಂದೊಂದೇ ಉಳಿಸ್ತೀನಿ. ಅವಾಗ ಒಂದೊಂದೇ ಮೇಂಟೈನ್ ಮಾಡ್ತೀನಿ. ಸೊ ಆ ಥರ ಅನ್ಕೊಂಡಿದ್ದೀನಿ. ನಾನು ಆಗ್ಲೇ 8 kg ಅಂತ ಹೇಳಿದ್ದೆ. 13 kg ಇದೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗೆದು 13 kg ಇದೆ. ಆದ್ರೆ ಏನು ಮಚ್ಚೆಗೆ ಬಂದಿರುತ್ತಲ್ಲ ಅದನ್ನೆಲ್ಲ ಎಲ್ಲ ತೆಗೆದು ಏನೇ ಇರ್ಲಿ ಎಲ್ಲ ತೆಗೆದು 13 kg. ಸೊ ನಾನು ಆವರೇಜ್ 8 kg ಅಂತ ಹೇಳಿದ್ದೀನಿ. ಈಗ 8 kg ಅಂತ ಇಟ್ಕೊಂಡ್ರೆ ಇವಾಗ ಇದು ಬರಲ್ಲ, 8 kg ಬರುತ್ತೆ. ಸೊ ಇದೊಂದು 11 kg ಬರ್ಬೋದು. ಈ ತರ ವೇರಿ ಇರುತ್ತೆ. ನಾನು ಆವರೇಜ್ 8 kg ತಗೊಂಡಿದ್ದೀನಿ. ಸೊ ಹಂಗೆ 8 kg ಇಂಟು 5 ಗಿಡ ಅಂದ್ರೂ ಸೊ ನಮ್ಗೆ 48 kg ಆಯ್ತು. ಓಕೆ ಓಕೆ. ಸೊ ಹಂಗಾಗಿ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ರಫ್ ಆಗಿ ಹೇಳಿದ್ದೀನಿ ಆಗ್ಲೇ ನಿಮ್ಗೆ ಇಲ್ಲ ಇಷ್ಟು ಸಿಗ್ಬೋದು ಅನ್ನೋದು. ಒಂದು ಗಿಡದಲ್ಲಿ ಒಂದು 50 kg ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ. ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ? ಮಾರ್ಕೆಟಿಂಗ್ ಏನಿಲ್ಲ, ಕೋಲಾರಲ್ಲಿ ಮಂಡಿ ಇದೆ. ಕೋಲಾರ ಮಂಡಿ ರಾಯಲ್ ಫ್ರೂಟ್ಸ್ ಅಂತ ಅವರೇ ಹಾಕ್ಕೋತಾ ಇದಾರೆ ಈಗ. ಅವ್ರಿಗೆ ಕೊಟ್ಟಿದ್ದೀನಿ. ಇಲ್ಲೇ ಬಂದು ಕಟ್ ಮಾಡಿಕೊಂಡು ಅವರೇ ತಗೊಂಡು ಹೋಗ್ತಾರೆ. ಸೊ ಎಲ್ಲಾನು. ಸೊ ಒಂದ್ ಫಸ್ಟ್ ಕ್ರಾಪ್ ಅವರೇ ತಗೊಂಡಿರೋದು. ಇದನ್ನ ತೋಟ ಎಲ್ಲ ಅವ್ರಿಗೆ ಹೇಳಿದ್ದೀನಿ ಹೊಡ್ಕೊಂಡು ಹೋಗ್ತಾರೆ. ಸೊ ಅದೇನ್ ರಿಸ್ಕ್ ಏನಿಲ್ಲ, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಓಕೆ. ಸೊ ಅದೇ 1000 kgಗೆ 100 kg ಲೆಸ್ ಮಾಡ್ತಾರೆ. ಓಕೆ ಓಕೆ. ಯಾಕೆ ಲೆಸ್ ಮಾಡ್ತಾರೆ ಅಂದ್ರೆ ಆ ದಿಂಡ್ ಇರುತ್ತಲ್ಲ, ದಿಂಡ್ ಸಮೇತ ತೂಕ ಹಾಕ್ಕೊಂತಾರೆ. ಸೊ ಆದ್ರಿಂದ 1 kg 10 kg 1 kg, 100 kg 10 kg, 1000 kgಗೆ 100 kg ಲೆಸ್ ಮಾಡ್ತಾರೆ. ಸೊ ಇದಿದೆ. ಕೃಷಿ ಇಲಾಖೆಯಿಂದ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ನಿಮ್ಗೆ ಸೌಲಭ್ಯ ಸಿಕ್ಕಿದೆಯಾ ನಿಮ್ಗೆ? ಹೌದು, ನನ್ಗೆ ಕೃಷಿ ಇಲಾಖೆಯಿಂದ ಇಲ್ಲ, ತೋಟಗಾರಿಕೆ ಬೆಳೆಗಳ ಬೆಳೆಯೋದ್ರಿಂದ ತೋಟಗಾರಿಕೆ ಇಲಾಖೆಯಿಂದ ಕೊಟ್ಟಿದ್ದಾರೆ. ಒಂದು ಇದು ಕೃಷಿ ಹೊಂಡ ಏನ್ ನೋಡ್ತಿದ್ದೀರಾ, ಇದು ಬಂದು ತೋಟಗಾರಿಕೆ ಇಲಾಖೆಯಲ್ಲಿ ಸಮುದಾಯ ಕೃಷಿ ಹೊಂಡ ಅಂತ ಮಾಡಿಸಿರೋದು. ಇದು 45 ಮೀಟರ್ಗೆ 45 ಮೀಟ್ರು ಡೀಪ್. ಒಂದು ಏನಿಲ್ಲ ಅಂದ್ರೂ ಒಂದು 8 ಮೀಟರ್ ಇದೆ. ಡೀಪ್ ಇದೆ. ಅಂದ್ರೆ ಇದು 20 ಎಕರೆಗೂ ಇದೆ ಒಂದೇ ಇದೆ. ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಾಗೆ ಡ್ರಿಪ್ಗಳು ಕೊಟ್ಟಿದ್ದಾರೆ. ಆಮೇಲೆ ಬಾಳೆ ಗಿಡ ಹಾಕೋದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಆಮೇಲೆ ಸೋಲಾರ್ ಪಂಪ್ ಸೆಟ್ ಆಗಿದೆ. ಇದಕ್ಕೆ ಬಂದು 8 ಲಕ್ಷ ಖರ್ಚಾಗುತ್ತೆ. ಅದರಲ್ಲಿ 50% ನಮಗೆ ಸಬ್ಸಿಡಿ ಕೊಟ್ಟಿದ್ದಾರೆ. 4 ಲಕ್ಷ ಇದರಲ್ಲಿ ಕೊಟ್ಟರು. ಆಮೇಲೆ ಸೋಲಾರ್ ಪಂಪ್ ಸೆಟ್ಗೆ ನಮ್ಗೆ 3,60,000 ಅದು. ನಮ್ಗೆ 1.5 ಲಕ್ಷ ಸಬ್ಸಿಡಿ ಬಂತು. 2,10,000 ನನ್ನ ಕೈಯಿಂದ ಬಿತ್ತು. ಹಾಗೆ ನಾವು ಸಣ್ಣ ರೈತರು ಆಗದೆ ಇರೋದ್ರಿಂದ ನಮ್ಗೆ 1 ಹೆಕ್ಟರ್ಗೆ 2 ಹೆಕ್ಟರ್ಗೆ ಡ್ರಿಪ್ ಕೊಡ್ತಾರೆ. ಆಮೇಲೆ 2 ಹೆಕ್ಟರ್ಗೆ ಬಾಳೆಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ತುಂಬಾ ಏನು ಸಪೋರ್ಟ್ ಇದೆ ತೋಟಗಾರಿಕೆ ಇಲಾಖೆಯವರ ಕಡೆಯಿಂದ ಇದೆ. ಈ ಸಲ ನಾನು ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಉತ್ತಮ ರೈತ ಅಂತಾನು ಪ್ರಶಸ್ತಿ ತಗೊಂಡಿದ್ದೀನಿ. ಈ ವರ್ಷ ಗಣರಾಜ್ಯೋತ್ಸವಕ್ಕೆ ತಗೊಂಡೆ. ತೋಟ ಬಿಟ್ಟು ಬೇರೆ ಇನ್ಕಮ್ ಏನಾದ್ರು ಮಾಡ್ಕೊಂಡಿದ್ದೀರಾ? ತೋಟ ಬಿಟ್ಟು ಅಂದ್ರೆ ಈಗ ನೋಡಿ, ಇದು ಕೃಷಿ ಹೊಂಡದಲ್ಲಿ ಒಂದು 3,000 ಮೀನು ಬಿಟ್ಟಿದ್ದೀನಿ. ಮೀನು ಅದು ನಾನೇನು ಫೀಡ್ ಏನು ಹಾಕಲ್ಲ. ಅದು ಒಂದು 2 ವರ್ಷ 3 ವರ್ಷಕ್ಕೆ ತೆಗಿತೀವಿ. ಯಾವಾಗಲಾದ್ರೂ ಖಾಲಿ ಆದಲ್ಲಿ, ಈ ಥರ ಖಾಲಿ ಆದಲ್ಲಿ ಅದನ್ನು ಇಡಿಸ್ತೀನಿ. ಪ್ಲಸ್ಸು ಅಲ್ಲಿ ಈಗ ಕುರಿ ಮತ್ತು ಮೇಕೆ ಮತ್ತು ದನದ ಶೆಡ್ಡು ಅಂತ ಕೋಳಿ 4ಕ್ಕೂ ಅಲ್ಲಿ ಕಾಂಪೌಂಡ್ ಫೆನ್ಸಿಂಗ್ ಆಗ್ತಾ ಇದ್ದೀನಿ. ಸೊ ಅದಕ್ಕೆ ಅಲ್ಲಿ ಮಾಡ್ಕೊತಿದ್ದೀನಿ. ಇದು ಇಲ್ಲಿ ನಾನು ತೆಂಗಿನಕಾಯಿ ಕ್ಯಾರ್ಪೇಟೆಯಿಂದ ನಾನು ತೆಂಗಿನ ಗಿಡ ಎಲ್ಲಿ ತೊಗೊಂಬಂದು ಅವ್ರ ಹತ್ರನೇ ನಾನು ಕಾಯಿ ತರಿಸಿದ್ದೀನಿ. ಕಾಯಿ ತರಿಸಿ 1,500 ಕಾಯಿ ಇಲ್ಲಿ ಒಟ್ಲಾಕ್ಸಿದ್ದೀನಿ. ಸೊ ಇದು ಒಂದು ಫರ್ದರ್ ಇನ್ಕಮ್ ಆಗುತ್ತೆ ನನಗೆ. ಆಮೇಲೆ ಇನ್ನೊಂದು ಇದು ಸೋಲಾರು, ಇದೇನು ನೋಡ್ತಿದ್ರು ಸೋಲಾರು.
ಇದ್ರ ಕೆಳಗಡೆನೂ ಬೇಕಾದ್ರೆ ಕೋಳಿ ಏನಾದ್ರು ಸಾಕೋಬಹುದು. ಓಕೆ. ಸೋಲಾರ್ ಹಾಕ್ಸ್ಬೋದು. ಇದನ್ನ ಸ್ಟ್ರಕ್ಚರ್ ಬೇರೆ ತರ ಕೊಡ್ತಾರೆ, ನಾನು ಬೇರೆ ತರ ಹಾಕೊಂಡಿದ್ದೀನಿ. ಇದ್ರ ಕೆಳಗಡೆ ಜಾಗ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಳಕ್ಕೆ ಇಲ್ಲಿ ಕೋಳಿಗಳು ಏನಾದ್ರು ಮಾಡ್ಕೋಬಹುದು. ಇಲ್ಲ ನೆಕ್ಸ್ಟ್ ನಮ್ಮ ನಾಯಿಗಳಿಗೆ ಏನಾದ್ರು ಬೋನ್ ಒಂದ್ ಮಾಡಿಸಿದೀನಿ, ಅದಕ್ಕೆ ಯೂಸ್ ಆಗುತ್ತೆ ಅಂತ ಇದನ್ನ ಇಟ್ಕೊಂಡು ಈ ತರ